ಇತ್ತಾ ಅಮ್ಮ 10 days ಮನೇಲಿ ಇರ್ತೀನಿಲ್ಲ ಅಡ್ಡಿಲ್ಲ. ಓಕೆ ಹಾಂ ಓಕೆನಾ? ಮಿಸ್ ಯು ಮಗಳೇ. ನೋಡು ಅಪ್ಪ ಕಿಸಿ ಕೊಡೋದಿಲ್ಲ, ನಂಗೆ ಕೊಡವು. ಅದೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಎಲ್ಲ ಹೋಗ್ತಾ ಇದ್ದೀನಿ. ಇತ್ತೆಲ್ಲ ಹೋಗ್ತಾ ಇದ್ದೆ ಗೊತ್ತಿಲ್ಯಾ? ಎಸ್, ಇವತ್ತಿಂದ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಿಸರ್ಗ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಸಿರ್ಸಿಯ ನಿಸರ್ಗ ಮನೆ. ಅಲ್ಲಿ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಆಮೇಲೆ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ನಂದು. ಬನ್ನಿ, ಇವತ್ತು ಏನೆಲ್ಲ ಮಾಡ್ತೀನಿ ಅಂತೆಲ್ಲ ನೋಡ್ತಾ ಹೋಗೋಣ ಇವತ್ತಿನ ದಿನ. ಹಾಯ್ ಮೇಡು, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ನಾನು ಇವತ್ತು ವೆಯ್ಟ್ ಲಾಸ್ ಮಾಡಲು ಹೋಗ್ತಾ ಇದ್ದಿ. ಹೊಟ್ಟೆ ಎಲ್ಲ ಸಣ್ಣ ಮಾಡ್ಕೊಬತ್ತಿ, ಓಕೆನಾ? 10 days ಹೊಟ್ಟೆ ಎಲ್ಲ ಸಣ್ಣ ಆಗ್ತದೆ, ಓಕೆನಾ? ಅಮ್ಮಂದು ಅಮ್ಮ ಫಿಟ್ ಆಗ್ತಿ, ಓಕೆನಾ? ಹಾಂ ಓಕೆ, ಆಲ್ ದಿ ಬೆಸ್ಟ್ ಹೇಳು ಅಮ್ಮಂಗೆ. ಇವಾಗ ಹೊಸ ಬಸ್ ಸ್ಟ್ಯಾಂಡಿಂದ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿಂದ 3 kilometers. ಅಕ್ಷಯ್ ಗಾರ್ಡನ್ ಈ ಕಡೆನೇ. ಮಿಸ್ಟರ್ ದೀಪಕ್ ಅವರು ಏನಂತೀರಾ? ಏನನ್ಸುತ್ತೆ ನಿಮಗೆ? ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅನ್ಸುತ್ತಾ? ವೆಯ್ಟ್ ಲಾಸ್ ಮಾಡಿಕೊಡ್ತೀವಿ ನಾವು. ವೆಯ್ಟ್ ಲಾಸ್ ಮಾಡ್ತಿರಲ್ಲ ಹೇಳ್ತೇವೆ, ಅದಕ್ಕೆ ನಿಂಗೆ ತಿಂಗಳಂತೂ ಇರ್ತಿಲ್ಲ ಅವ್ರಿಗಿಂದು ಸ್ಪೆಷಲಿ ಆಗಿ ಆತ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗ್ತಾ ಇರುತ್ತೋ ಹೋಪ್ಫುಲಿ. ಆತ ಕ್ಯಾಲರೀಸ್ ಇಂಟೇಕ್ ಕಮ್ಮಿ ಇರ್ತು. ಸೊ ಕ್ಯಾಲರೀಸ್ ಇಂಟೇಕ್ ಕಮ್ಮಿ ಇದ್ದಾಗ ಆಬ್ವಿಯಸ್ಲಿ ಹಳೆ ಕ್ಯಾಲರೀಸ್ ಅನ್ನ ಬರ್ನ್ ಮಾಡ್ತು ಬಾಡಿ. ಸೊ ಬೇಸಿಕ್ ಸೈನ್ಸ್ ಅದು. ಸೊ ಕಮ್ಮಿ ಆಗ್ತು. ಬಟ್ ಆಫ್ಟರ್ 10 days ಇಸ್ ದ ಟಾಸ್ಕ್, ಮೇನ್ ಟಾಸ್ಕ್. ನನಗೆ ತಲೆ ಬಿಸಿಪದು ಅಷ್ಟೇ, ಇದಕ್ಕೆ ಬೇಜಾರಿಲ್ಲ. 10 days ಇಂದ ಗ್ಯಾರಂಟಿ ಇತ್ತು. ಆಫ್ಟರ್ 10 days ಇದಲ್ಲೇ ನನ್ನ ಕೈಯಲ್ಲಿ ಇರ್ತು. ಅಫ್ಕೋರ್ಸ್ ನಿನ್ನ ಕೈಯಲ್ಲಿ ಇರ್ತದೆ, ನೀನು ಹೊರಗಡೆ ತಪ್ಪಲಿಲ್ಲ, ನಿಂಗೆ ಇಬ್ಬರು ತಿಂಬಲಿಲ್ಲ. ನಂಗೆ ಟೈಮ್ ತಗ್ತಾವಾಗ. ಓಕೆ, ಇವಾಗ ಅಡ್ಮಿಟ್ ಪ್ರೊಸೀಜರ್ ಎಲ್ಲ ಮುಗೀತು. ತಿಂಡಿ ತಿನ್ನೋಕೆ ಬಂದಿದ್ದೀನಿ. ತಿಂಡಿ ಇವತ್ತು ನನಗೆ ಇವತ್ತಿಂದನೇ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸೂಪು ಮತ್ತು ಸಲಾಡ್ ಎಲ್ಲ ಕೊಡ್ತೆ ಅಂತ ಹೇಳಿದ್ದಾರೆ, ಫ್ರೂಟ್ಸ್ ಎಲ್ಲ ಕೊಡ್ತೆ ಅಂತ ಹೇಳಿದ್ದಾರೆ. ಇವಾಗ ತಿನ್ನಬೇಕು. ಅಷ್ಟೇ ಸರಿ. ಹಿಟ್ಟಲ್ಲಿ ಇದೆಲ್ಲ ಇದೆಲ್ಲ ತೋರಿಸ್ತಾ ಇದ್ದೀನಿ. ನಮ್ಮ ರೂಮು ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಜೋರು ಮಳೆ ಆಗ್ತಾ ಇದೆ. ನಿಸರ್ಗ ಮನೆಯಲ್ಲಿ ಡೈಲಿನೂ ಕೂಡ ಮಿನಿ ಲಾಗನ್ನು ಶೇರ್ ಮಾಡಿದ್ದೀನಿ. ನಿಸರ್ಗ ಮನೆಯಲ್ಲಿ ಫಸ್ಟ್ ಡೇಯಿಂದ 10 daysವರೆಗೂ ಏನೆಲ್ಲ ಫುಡ್ ಕೊಟ್ಟಿದ್ರು, ಏನೆಲ್ಲ ಥೆರಪೀಸ್ ಇತ್ತು, ಆಮೇಲೆ ಏನೆಲ್ಲ ಪ್ರಕೃತಿ ಚಿಕಿತ್ಸೆ ಇತ್ತು, ಏನೆಲ್ಲ ಮಾಡಿದೆ ಅಂತೆಲ್ಲ ಮಿನಿ ಲಾಗಲ್ ಮೂಲಕ ಶೇರ್ ಮಾಡಿದ್ದೀನಿ. ಈವ್ನಿಂಗ್ ಡೈಲಿನೂ ಕೂಡ ಯೋಗ ಕ್ಲಾಸ್ ಇತ್ತು. ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಪ್ರತಿಯೊಂದು ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಿದ್ದೀನಿ ಮಿನಿ ಲಾಗಲ್ಲಿ. ನೀವಿನ್ನೂ ನೋಡಿಲ್ಲ ಅಂದರೆ ಮಿನಿ ಲಾಗನ್ನು ಚೆಕ್ ಮಾಡಿ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಇರುತ್ತೆ, ಹಾಗೆ ಇನ್ಸ್ಟಾ ಮತ್ತು ಆ್ಯಪಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ದಿನನಿತ್ಯದ ಆಹಾರ ಕೂಡ ಅಷ್ಟೇ, ಎಲ್ಲವೂ ಕೂಡ ಆರೋಗ್ಯಕರವಾಗಿರೋದನ್ನು ಕೊಡ್ತಾಯಿದ್ರು. ಹಣ್ಣು, ಪಲ್ಯ, ಸೂಪು, ಮಜ್ಜಿಗೆ ಈ ಥರ. ಸ್ಟಾರ್ಟಿಂಗಲ್ಲಿ ಹೋದ 2-3 ದಿನದಲ್ಲಿ ಫುಲ್ ಮಳೆ ಹೋಗ್ತಾ ಇತ್ತು. ವಾತಾವರಣ ಕೂಡ ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡ್ತಾ ಇರ್ಬೋದು. ನಿಸರ್ಗ ಮನೆಯಲ್ಲಿ ಕಳೆದ 10 ದಿನಗಳು ಕೆಲವೊಂದು ಗ್ಲಿಮ್ಸ್ ಮಾತ್ರ ಈ ವಿಡಿಯೋದಲ್ಲಿರುತ್ತೆ. ನೀವು ಕೂಡ ನೋಡ್ಕೊಂಡು ಬನ್ನಿ. ಆತ್ಮೀಯ ಸಾಧಕರಿಗೆ ಸಂಜೆಯ ವಿಶೇಷವಾದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ನಮ್ಮ ಕಾರ್ಯಕ್ರಮವನ್ನು ಹೇಗೆ ಶುರು ಮಾಡೋಣ? ನಮಸ್ಕಾರ ಮುದ್ರ ಓಕೆ. ಆದ್ಮೇಲೆ
ಇವತ್ತು ಬಹಳ ಅದ್ಭುತವಾದ ಒಂದು ವಿಶೇಷ ಕಾರ್ಯಕ್ರಮ ನಿಮಗೋಸ್ಕರ ಆಯೋಜಿಸಿದ್ದೇವೆ. ಪರಿವರ್ತನೆ ಜಗದ ನಿಯಮ ಅನ್ನುವಂಥ ಒಂದು ಆಖ್ಯಾನದ ಮೇಲೆ ಇವತ್ತು ತುಳಸಿ ಹೆಗ್ಡೆಯವರು ಬಹಳ ಅದ್ಭುತವಾಗಿ ಯಕ್ಷಗಾನ ಪ್ರದರ್ಶನ ಮಾಡ್ತೋರ್ಲಿಕ್ಕಿದ್ದಾರೆ. ಆಲ್ರೆಡಿ ನಿಮಗೆ ಆರೋಗ್ಯದ ಸೂತ್ರ ಗೊತ್ತೇ ಇದೆ. ಈ ಒಂದು ಕಾರ್ಯಕ್ರಮ ನಮ್ಮ ನಿಸರ್ಗಮನೆ ಯೂಟ್ಯೂಬ್ ಚಾನಲಲ್ಲಿ, ನಿಸರ್ಗಮನೆ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ಬರುತ್ತೆ. ಜೊತೆಗೆ ನಮ್ಮ ಫೇಮಸ್ ಸಿರ್ಸಿಯ ಬಾಗರ್ ಅವರು ಬಂದಿದ್ದಾರೆ. ಅವರ ಒಂದು ಡೈಲಿ ಪ್ರೋಗ್ರಾಮನ್ನು ಅವರು ಡೈಲಿ ಇವತ್ತು ಫಸ್ಟ್ ಡೇ ಯಾರು ನೋಡಿದ್ರೆ ಅಲ್ಲ? ಓಕೆ, ಅವ್ರನ್ನ ಇನ್ನೊಂದು ದಿವಸ ಪರಿಚಯ ಮಾಡ್ತೇನೆ ಎಲ್ಲರಿಗೂ. ಸೊ ಇವತ್ತು ಯಕ್ಷಗಾನ ನಾವೆಲ್ಲ ನೋಡಲಿಕ್ಕಿದ್ದೇವೆ. ಹಾವ ಭಾವ ಹೆಜ್ಜೆ ಆ ಮುಖದಲ್ಲಿರುವಂಥ ಭಾವನೆಗಳು ಇದೆಲ್ಲ ತುಂಬ ಸುಂದರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ತುಳಸಿ ಹೆಗ್ಡೆ ಮಾಡಿದ್ದಾರೆ. ಸೊ ಇನ್ನೂ ದೊಡ್ಡ ಸಾಧನೆಯನ್ನು ಮಾಡಿ ಅಂತ ನೀವೆಲ್ಲ ಹರಸಿ ಅಂತ ಕೇಳ್ಕೊಳ್ತಾ, ಆರೋಗ್ಯದ ಸರಳ ಸೂತ್ರ ನಿಮ್ಗೆ ಗೊತ್ತೇ ಇದೆ, 642211. ಮತ್ತೆ ನಾನು ಹೇಳೋದು ನೀವು ಮರಿಬಾರ್ದು ಅನ್ನೋ ದೃಷ್ಟಿಯಿಂದ 6 ಅಂದರೆ 6 ತಾಸುಗಳ ಕಾಲ ಸುಖವಾದ ನಿಂತರೆ, 4 ಅಂದರೆ ಡೈಲಿ 4 ಲೀಟರ್ಷ್ಟು ನೀರು ಕುಡಿಯೋದು, 22 ಅಂದರೆ 2 ಸಲ ಆಹಾರ ಸೇವನೆ, 2 ಸಲ ಶ್ರದ್ಧೆ ಹಾಗೂ ಭಕ್ತಿನ ಪ್ರಾರ್ಥನೆ, 11 ಅಂದರೆ ವಾರಕ್ಕೊಂದು ದಿವಸ ಉಪವಾಸ ಪ್ಲಸ್ 1 ಗಂಟೆ ಯೋಗಾಭ್ಯಾಸ. ಇದನ್ನು ಅನುಸರಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಮ್ಮ ಆನ್ಲೈನ್ ನೋಡ್ತಾ ಇರುವಂತಹ ವೀಕ್ಷಕರ ವಿನಂತಿ, ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೇವೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನೀವು ಬರ್ತಾ ಇರುವಂಥ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಾವು ಆ ಒಂದು ಕಾಲ್ನ ನಿಮಗೆ ರೆಸ್ಪಾನ್ಸ್ ಮಾಡಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಔಷಧಿ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಗ್ರೀನ್ ಜ್ಯೂಸ್ ಥೆರಪಿ, 1 ಮುಷ್ಟಿ ಕರಿಬೇವು, 1 ಚಮಚ ಅಗಸೆ ಬೀಜ ಎಲ್ಲ ಹಸಿದೆ, 1 ಚಮಚ ಎಳ್ಳು, ಸ್ವಲ್ಪ ಬೆಲ್ಲ, ನೀರು ಮಿಕ್ಸಿಯಲ್ಲಿ ಹಾಕಿ ತಿರುಗಿಸಿ 1 ಗ್ಲಾಸ್ ಜ್ಯೂಸನ್ನು ಮಾಡಿ ಬೆಳಗ್ಗೆ ಸಂಜೆ ಕುಡಿಯುವಂಥದ್ದು. 3 ತಿಂಗಳಾದ್ಮೇಲೆ ದಿನಕ್ಕೆ 1 ಗ್ಲಾಸ್ ಕುಡಿಯುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಬಂದರೆ ನಮ್ಮ ಎಲ್ಲ ತೊಂದರೆಗಳು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೀಡ್ ಥೆರಪಿ ಈಗಾಗಲೇ ಹೇಳಿದರೆ 1 kg ಕುಂಬಳಕಾಯಿ ಬೀಜ, 1 kg ಸೂರ್ಯಕಾಂತಿ ಬೀಜ, 1 kg ಕರ್ಬೂಜದ ಬೀಜ, 2 ಚಮಚ ಬೀಜವನ್ನು ನೀರಲ್ಲಿ ನೆನೆಸ್ಕೊಂಡು ತಿನ್ನೋದ್ರಿಂದಾಗಿ ನಮ್ಮ ಕರುಳಿನ ಆರೋಗ್ಯ, ಮಲಬದ್ಧತೆ ನಿವಾರಣೆ ಆಗೋದು, HDL ಹೆಚ್ಚಾಗಿ, ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ, ಹೃದಯದ ಆರೋಗ್ಯ ಇಂಪ್ರೂವ್ ಆಗೋದು, ಹಾಗೆಯೇ ಮಿದುಳಿನ ಆರೋಗ್ಯ ಇಂಪ್ರೂವ್ ಆಗೋದು, ಅಷ್ಟೇ ಅಲ್ಲ ಕೂದಲು ಚರ್ಮ ಚೆನ್ನಾಗಾಗೋದು, ಇದೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಅಭ್ಯಾಸವನ್ನು ಅಳವಡಿಸ್ಕೊಳ್ಳಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಇವತ್ತು ನಾನು ಜಾಸ್ತಿ ಮಾತಾಡೋದಿಲ್ಲ, ಯಕ್ಷಗಾನ ಮಾತಾಡುತ್ತೆ. ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಂದ ಕೂಡ ತುಳಸಿಯ ಸಾಧನೆಗೆ ಬೆನ್ನು ತಟ್ಟಿಸಿಕೊಳ್ಳುವ ಕೆಲಸ ಆಗಿದೆ. ಈವರೆಗೆ ಒಟ್ಟು 11 ಯಕ್ಷ ನೃತ್ಯ ರೂಪಕಗಳು ಪ್ರದರ್ಶನ ಕಂಡಿದೆ. ಅದರ ನಡುವೆ ಇರುವ ಒಂದು ರೂಪಕ ಪರಿವರ್ತನೆ ಜಗದ ನಿಯಮ. ಈ ರೂಪಕದಲ್ಲಿ ಭಾಗವತರಾಗಿ ಶ್ರೀ ಕೇಶವ ಹೆಗಡೆ ಕೊಳಗಿ, ನಾಡಿನ ಹೆಸರಾಂತ ಭಾಗವತರು, ಮದ್ದಲೆಯಲ್ಲಿ ಶ್ರೀ ಶಂಕರ ಭಾಗವತ್, ಚಂಡೆಯಲ್ಲಿ ಶ್ರೀ ವಿಘ್ನೇಶ್ವರ ಗೌಡ ಕೆಸರಕೊಪ್ಪ ಅವರು ಸಹಕಾರವನ್ನು ನೀಡಿದ್ದಾರೆ. ಇವತ್ತಿನ ಪ್ರಸಾದನದಲ್ಲಿ ತುಳಸಿ ಹೆಗಡೆ ಹಾಗೂ ವೆಂಕಟರಮಣ ಹೆಗಡೆ ಅವರ ಸಹಕಾರ ಇದೆ. ಈ ರೂಪಕದ ನೃತ್ಯ ಸಲಹೆಯನ್ನು ಶ್ರೀ ವಿನಾಯಕ್ ಹೆಗಡೆ ಕಾಲಂದರು ಒದಗಿಸಿಕೊಟ್ಟಿದ್ದಾರೆ. ಈ ರೂಪಕದ ಮೂಲ ಕಲ್ಪನೆಯನ್ನ ಶ್ರೀ ರಮೇಶ್ ಹೆಗಡೆ ಹಳೆಕಾಲಗೋಡು ನೀಡಿದ್ದಾರೆ. ಈ ರೂಪಕದ ಒಟ್ಟು 11 ರೂಪಕಗಳಲ್ಲಿ 25 ನಿಮಿಷದ ರೂಪಕದಿಂದ ಹಿಡಿದು ಸುಮಾರು 1.25 ಗಂಟೆಗಳ ಅವಧಿಯ ಬೇರೆ ಬೇರೆಯ ಕಥಾನಕಗಳನ್ನು ಒಳಗೊಂಡ ರೂಪಕ ಪ್ರದರ್ಶನ ಕಂಡಿದೆ. ಇದೀಗ ನಿಮ್ಮ ಮುಂದೆ ವಿಶ್ವಶಾಂತಿ ಸರಣಿಯ ಪರಿವರ್ತನೆ ಜಗದ ನಿಯಮ ಪ್ರದರ್ಶನಗೊಳ್ಳಲಿಕ್ಕಿದೆ.
ವ್ಲಾಗ್ಸಲ್ಲಿ ಇವತ್ತು ಬಂದಿದೆ ನಿಸರ್ಗ ಮನೆಯಲ್ಲಿ ಮೊದಲ ದಿನ ಅಂತ ನಿನ್ನೆಯ ಚಿಕಿತ್ಸೆ ಬಗ್ಗೆ. ನಾಳೆ ಇವತ್ತಿನ ಬರುತ್ತೆ. ಸೊ ಶ್ರೀ ವ್ಲಾಗ್ಸ್ ಅನ್ನು ದಯಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಒಬ್ಬ ಮಹಿಳೆಯಾಗಿ ಮಹಿಳೆಯ ಸಾಧನೆ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗ್ತು, ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ನನಗೆ ಥ್ಯಾಂಕ್ ಯು ಮೇಡಮ್. ತುಳಸಿ ಹೆಗಡೆ ಅವರ ಯಕ್ಷಗಾನದ ಕೆಲವೊಂದು ತುಣುಕಷ್ಟೇ ಹಾಕೋಕ್ಕೆ ಸಾಧ್ಯ ಆಗಿದೆ. ಹಾಗೆ ನಿಸರ್ಗ ಮನೆಯಲ್ಲಿ ಕೊಡುವಂಥ ಹೆಲ್ದಿ ಫುಡ್ ರೆಸಿಪೀಸ್ ಎಲ್ಲ ಬೇಕು ಅಂದರೆ ನೀವು ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ಸಂಡೇ ಟ್ರಿಪ್ಪು, ಇವಾಗ ಪಿಕ್ನಿಕ್ ಹೊರಟಿರೋ ಟೈಮ್ ಇದು. 4 ಗಂಟೆಗೆ ಹೋಗೋದು, 4 o'clock ಹೋಗೋದು ಅವರು. ಎಲ್ಲ ರೆಡಿನಾ ಪಿಕ್ನಿಕ್ ಹೋಗೋಕ್ಕೆ? ಜೋರಾಗಿ ರೆಡಿನಾ? ಹಾಂ. ಈಗ ಮನೆ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಓಕೆ, ಥ್ಯಾಂಕ್ ಯು. ಇವತ್ತು ಹೋಗುವಂತ ಸ್ಥಳಗಳು ಬನವಾಸಿ, ಗುಡ್ನಾಪುರ, ಆಮೇಲೆ ಮಾರಿಕಾಂಬ ದೇವಸ್ಥಾನ, ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಹೊರಗಡೆ ತಿನ್ಲಿಕ್ಕೆ ಏನು ಅವಕಾಶ ಇರೋದಿಲ್ಲ. ಕೇವಲ ಏನಪ್ಪ ಅಂತಂದ್ರೆ ಎಳ್ನೀರು, ಜ್ಯೂಸ್ ಬೇಕಿತ್ತಂದ್ರೆ ಹೆಚ್ಚಿಗೆ, ಯಾಕಂದ್ರೆ ನಿಮ್ಗೆ ನೀರಿನ ಕುಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಸೊ ದಯಮಾಡಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಇವತ್ತೆಲ್ಲ ಟ್ರಿಪ್ಗೆ ಹೋಗೋಣ. ರೆಡಿನಾ ಎಲ್ಲರೂ? ಓಕೆ, ಬನ್ನಿ. ನಿಸರ್ಗ ಮನೆಯಲ್ಲಿ 10 ದಿನಗಳ ಅನುಭವನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಮಿನಿ ಲಾಗ್ ನೋಡ್ತಿದ್ದವರು ಮಿನಿ ಲಾಗ್ ಅನ್ನ ಹೋಗಿ ಚೆಕ್ ಮಾಡಿ. ಈಗಾಗಲೇ 5 kg ಅಷ್ಟು ವೇಟ್ ಲಾಸ್ ಆಗಿದೆ, ಜೊತೆಗೆ ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗಿದೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಿಸರ್ಗ ಮನೆ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೊಳ್ಳಿ. ಹೇರ್ ಕಟ್ ಮಾಡಿಸಿ ಗಲೀಜ್ ಕಾಣುತ್ತೆ. ಹಾಂ, ಈಗ 5 kg ಲಾಸ್ ಮಾಡ್ಕೆ ಮನ್ಸಿ ಏನು ಹೇಳ್ತೆ? ನೆಕ್ಸ್ಟ್ ಲಾಸ್ ಮಾಡವಲ್ಲ, ಅದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಡ್ತೀವಿ ಅನಿಸ್ತಾ ಇದೆ ನನಗೆ. ಡಯಟ್ ಮಾಡೋದೇ ಇಂಪಾರ್ಟೆಂಟ್. ನಂಗೆ ಯಾಕೋ 50-50. ಐ ಆಮ್ ನಾಟ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಯು. ನೋಡೋಣ, ನೀವು ಕಾಮೆಂಟ್ ಹಾಕಿ, ನಾನು ಮಾಡ್ತೀನೋ ಇಲ್ವೋ. ಇನ್ಸ್ಟಾಗ್ರಾಮ್ ಇಂದ ಏನೋ ಇನ್ಫ್ಲೂಯೆನ್ಸ್ ಆಗಿ ಮಾಡಿ ಅದಕ್ಕೆ ನಾನು ಶೇರ್ ಮಾಡ್ತಾ ಇದ್ದಿದ್ದು, ಅಂದರೆ ಜನರಿಂದಲೂ ಅಟ್ಲೀಸ್ಟ್ ಮೋಟಿವೇಶನ್ ಸಿಕ್ತು. ನಾನು ನೋಡ್ತಾ ಇದ್ದಾಳ ಹತ್ರ ನಾನು ಕಂಟಿನ್ಯೂ ಮಾಡ್ತೀನಿ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೆ. ಮಾಡೋಣ, ಫುಲ್ ಮೋಟಿವೇಟ್ ಮಾಡ್ಕೊಂಡು. ಎಷ್ಟು kg ಇಳಿಸೋ? 10 kg ಇಳಿಸವ? ಇನ್ನೂ 10 kg ಇಳಿಸವ? ಹೌದು, 10 kg ಇಳಿಸವ ಆಗ್ತೀವ? ನಾಟ್ ಈಸಿ. ಸ್ವಿಮ್ಮಿಂಗ್ ಮಾಡಿ ಆರಾಮ್ ಈಸಿ ಆಗ್ತದೆ, ಪಟಕ್ನೆ ಹಿಡಿತು. ಓನ್ಲಿ 300 meters ಸ್ವಿಮ್ಮಿಂಗ್ ಮಾಡು, ಯು ಕ್ಯಾನ್ ವಿತಿನ್ 15 days ಹಿಡಿತಾವ. ಕ್ಯಾಲರಿ ಬೇಕು? ಕ್ಯಾಲರಿ ಸಾಕು. ಕ್ಯಾಲರೀಸ್ ಅವ್ರಿಗಿಂತ ಪ್ರೋಟೀನ್ ಕೊಡಿ ಸಾಕು ಬಾಡಿಗೆ. ಒಂದಿಷ್ಟು ಮಲ್ಟಿವಿಟಮಿನ್ಸ್, ಪ್ರೋಟೀನ್ ಕೊಡಿ. ಸೊ ಆಟೋಮೆಟಿಕ್ಕಾಗಿ ಫುಲ್ ಫಿಟ್ ಆಗ್ಬಿಡುತ್ತೆ. 6 ಪ್ಯಾಕ್ ನನಗೆ 6 ಪ್ಯಾಕ್ ಹಲೋ 6 ಪ್ಯಾಕ್ ತೋರಿಸಿದ್ರೆ ಹಂಗೆ ಆರಾಮಿಲ್ಲ. ನೋಡೋಣ, ನೆಕ್ಸ್ಟ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಏನೆಲ್ಲ ಮಾಡ್ತೀನಿ, ಡಯಟ್ ಪ್ಲ್ಯಾನ್ ಕೂಡ ನಿಸರ್ಗ ಮನೆ ಕಡೆಯಿಂದ ಪ್ರೊವೈಡ್ ಆಗುತ್ತೆ. ಸೊ ಅದ್ರ ಥ್ರೂನೇ ಮಾಡ್ತೀನಿ. ಆಮೇಲೆ ಎಕ್ಸಸೈಸ್ ಅಂತ ಸ್ವಿಮ್ಮಿಂಗ್ ಮಾಡೋಣ ಅಂತ ಇದ್ದೀನಿ, ಹಾಗೆ ವಾಕಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ. ನೋಡೋಣ ಏನೆಲ್ಲ ಮಾಡ್ತೀನಿ ಅಂತ. ಸ್ವಿಮ್ಮಿಂಗ್ ಒಂದು ಕರೆಕ್ಟ್ ಮಾಡು ಸಾಕು. ಜಸ್ಟ್ ಸ್ವಿಮ್ಮಿಂಗ್, ಪ್ರಾಪರ್ ಸ್ವಿಮ್ಮಿಂಗ್ ಮಾಡು. ಮತ್ತೇನು ಸ್ವಿಮ್ಮಿಂಗ್ ಮಾಡ್ರೆ ಅಂತ ಬೇಗ ಜಾಸ್ತಿ ಇತ್ತು ಅಂದರೆ ಒಂದು ವಾಟರ್ ಕೋಲ್ಡ್ ಇರ್ತು, ಕರೆಕ್ಟಾ? ಸ್ವಿಮ್ಮಿಂಗಲ್ಲಿ ಅಂತ ಆಗ್ತದೆ, ಈಗ ಸುಸ್ತು ಅನ್ನಿಸ್ತಿಲ್ಲ ಬೇಗನೆ. ಸೊ ಮಸಲ್ಸಿಗೆಲ್ಲ ಡ್ಯಾಮೇಜ್ ಆಗ್ತಿದೆ ಒಂದನೇದಾಗಿ. ಸೊ ವಾಟರ್ ಕೋಲ್ಡ್ ಇಪ್ಪದಕ್ಕೆ ಯಾವತ್ತು ಅಂತ ಮಾಡ್ತು ಅಂದರೆ ನಿನ್ನ ಬಾಡಿ ಹೀಟ್ ಮಾಡೋ ಟ್ರೈ ಮಾಡ್ತು. ಸೊ ಬಾಡಿ ಹೀಟ್ ಅಪ್ ಟ್ರೈ ಆದಾಗ ನಿನ್ನ ತಕ್ಕಂಥ ಕ್ಯಾಲೋರೀಸ್ ಜಾಸ್ತಿ ಬರ್ನ್ ಆಗ್ತು. ಐ ನೋ, ಬಟ್ ಎಂತೋಳು ಅಷ್ಟು ಎನರ್ಜಿನೂ ಬೇಕಾಗ್ತು ನನಗೆ. ಆ ಎನರ್ಜಿನ ನಾನು ಪಡ್ಕೊಂಡು ಆಮೇಲೆ ಮಾಡೋಕ್ಕಾಗ್ತು. ಸೊ ಸ್ಟ್ರಿಕ್ಟ್ ಡಯಟ್ ಅಂದರೆ ಅಂತೂ ಆಗ್ತದೆ. ಸೊ ಪ್ರೋಟೀನ್ ಹೋಗುತ್ತೆ. ಹಾಂ, ಬಾಯ್. ಇದೇ ಸಲ ಎಲ್ಲ ವೇಟ್ ಲಾಸ್ ಆಗಲ್ಲ. ಸೊ ನಾನು ಡೈಲಿ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ, ಇಂಟ್ರೆಸ್ಟೆಡ್ ಅಂತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.